ಪಂಚಪ್ರಾಣಗಳಲ್ಲಿ ಮುಖ್ಯ ಪ್ರಾಣ ಯಾವುದಮ್ಮ? ಪಂಚಪ್ರಾಣಗಳಲ್ಲಿ ಮೊದಲು ಎಲ್ಲದರ ಹೆಸರು ತಿಳ್ಕೊಳ್ಳೋಣ. ಒಂದು ಪ್ರಾಣ ಬಹಳ ಮುಖ್ಯವಾದದ್ದು, ನಮ್ಮನ್ನು ಕೆಳಗಡೆ ಎಳೀತಾ ಇರುತ್ತೆ. ಅದು ಇಲ್ಲದೆ ಇದ್ದರೆ ನಾವು ಯಾವುದನ್ನು ವಿಸರ್ಜನೆ ಮಾಡೋಕ್ಕಾಗಲ್ಲ. 1-2 ಗಂಟೆ ನೀವು ಹಿಡ್ಕೊಂಡ್ರೂ ಕೂಡ ಬ್ಲಡ್ ಪ್ರೆಷರ್ ಏರುಪೇರು ಆಗುತ್ತೆ. ಒಂದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅದನ್ನು ಕಂಟ್ರೋಲ್ ಮಾಡಿದ್ರೂ ಕೂಡ BP ಮೇಲೆ ಎಲ್ಲದರ ಮೇಲೂ ಪರಿಣಾಮ ಆಗುತ್ತೆ. ಹಿಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೊಂದು ಲಿಮಿಟ್ ಇದೆ. ಅಷ್ಟೊತ್ತು ಹಿಡ್ಕೊಳ್ಳೋದು ಯಾವುದರಿಂದ? 9 ತಿಂಗಳು ಮಗುನ ಧರಿಸೋದು ಯಾವುದರಿಂದ ಅಂದರೆ ಈ ಧಾರಣಾ ಶಕ್ತಿ ಬರೋದೇನೆ ಈ ಪ್ರಾಣ ಅಪಾನವಾಯು, ಅಪಾನ ಪ್ರಾಣ ಅಂತ ಹೇಳ್ತಾರೆ. ಇದು ಯಾವಾಗಲೂ ಅದರ ಸ್ವಭಾವ ಇಟ್ ವರ್ಕ್ಸ್ ಟುವರ್ಡ್ಸ್ ಗ್ರಾವಿಟೇಷನಲ್ ಪುಲ್, ಹಿಂಗೆ ಹೋಗ್ತಾ ಇರುತ್ತೆ, ಕೆಳಗಡೆ ಎಳೀತಾ ಇರುತ್ತೆ. ಅದು ಬೇಡವಾ? ಬೇಕು. ಅದು ಇರೋದ್ರಿಂದನೇ ನಾವು ಭೂಮಿ ಮೇಲೆ ಕೂತಿರೋಕ್ಕೆ ಸಾಧ್ಯ. ಅದರ ಹಾರ್ಕೊಂಡು ಹೊಟ್ಟೋಗ್ತಾ ಇದ್ವಿ, ಹಿಡಿದು ಇಳಿಸಿದೆ. ಅದು ಓಡಾಡುವಾಗ ನಮ್ಮನ್ನು ಎಳೆದು ಗ್ರೌಂಡ್ ಅಂತಾರಲ್ಲ, ಗ್ರೌಂಡ್ ಆಗಿರೋದು ಅದರಿಂದ. ಆ ಪ್ರಾಣ ಬಹಳ ಮುಖ್ಯ, ಅಪಾನವಾಯು. ಆದರೆ ಬರೀ ಅಪಾನವಾಯುವಿಂದ ಸಾಧ್ಯ ಇಲ್ಲ. ಇನ್ನೊಂದಕ್ಕೆ ಪ್ರಾಣ ಅಂತಲೇ ಹೇಳ್ತಾರೆ. ಇದು ನಮ್ಮನ್ನು ಬೇರಿಂದ ನೆತ್ತಿವರೆಗೂ, ಅಂದರೆ ಒಂದು ಗಿಡನ, ಒಂದು ಮರನ ನೀವು ನೋಡಿ, ಅದರ ಬೇರೆ ಎಷ್ಟು ಆಳ ಇದೆ, ಅದರ ತುದಿನಲ್ಲಿರೋದು ಆ ಫೋಲಿಯೇಜ್ ಏನು ನೋಡ್ತೀರ, ಬಳ್ಳಿ, ಆ ಮೇಲ್ಗಡೆ ತುದಿನಲ್ಲಿ ಎಷ್ಟು ಎನರ್ಜಿ ಇದೆ ನೋಡಿ. ಅದು ಎಷ್ಟು ಬೇರು ಒಳಗಡೆ ಡೀಪಾಗಿ ಹೋದರೆ ಎಷ್ಟು ಎನರ್ಜಿ ಇದೆ, ಅಲ್ಲಿ ಮೇಲ್ಗಡೆ ಅಷ್ಟೇ ಎನರ್ಜಿ ಇದೆ. ಕೆಳಗಡೆ ಹೋದಷ್ಟು ಮೇಲ್ಗಡೆ ಎನರ್ಜಿ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡಿದ್ರೆ. ಅದೇ ಥರ ಪ್ರಾಣ ಯಾವಾಗಲೂ ಒಳಮುಖವಾಗಿಯೇ ಹೋಗ್ತಾ ಇರುತ್ತೆ. ಒಳಮುಖವಾಗಿ ಹೋಗಿ ಅದು ಎಷ್ಟು ಆಳಕ್ಕೆ ಹೋಗಿ ಮೇಲಕ್ಕೆ ನಮ್ಮನ್ನು ತಳ್ತಾ ಇರುತ್ತೆ. ಅಂಥ ಪ್ರಾಣ, ಇದನ್ನು ಪ್ರಾಣ ಅಂತ ಹೇಳ್ತಾರೆ, ಅಪಾನ ಪ್ರಾಣ. ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದರೆ ಆಳಕ್ಕೆ ಹೋಗ್ತಾ ಹೋಗ್ಬೋದು. ಅದಕ್ಕೆ ಇದು ಜಲತತ್ವದ ಒಂದು ಸ್ವಭಾವ ಅದಕ್ಕಿದೆ. ಇದಕ್ಕೆ ಭೂಮಿ ತತ್ವದ ಸ್ವಭಾವ ಇದೆ, ಅಪಾನವಾಯುಗೆ ಕೆಳಗೆಳೆಯೋದು. ಜಲತತ್ವದ ಸ್ವಭಾವ ಇರೋದು ಸುಳಿ ಒಳಗೆ ಹೇಗೆ ಈಸಿಯಾಗಿ ಹೊರಟೋಗ್ತೀವೋ ಆ ರೀತಿ ಪ್ರಾಣ ಒಳಗಡೆ ಹೋಗ್ತಾ ಇರುತ್ತೆ, ಮೇಲ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅಲೆ ಥರ ಮೇಲ್ ಬರ್ತಾ ಇರುತ್ತೆ. ಅದು ದೊಡ್ಡ ಸೈಕಲ್ಲೇ ನಡೀತಾ ಇರುತ್ತೆ. ಇದನ್ನು ಸ್ವಾದಿಷ್ಟಾನ ಚಕ್ರದಲ್ಲಿ ನೀವು ಫೀಲ್ ಮಾಡ್ಬೋದು. ಹೇಗೆ ಮೂಲಾಧಾರದಲ್ಲಿ ನಾವು ಗ್ರೌಂಡ್ ಆಗಿರೋದನ್ನು, ರೂಟ್ ಆಗಿರೋದನ್ನು ಫೀಲ್ ಮಾಡ್ತೀವೋ ಕೂತ್ಕೊಂಡಾಗ, ನಮ್ಮಲ್ಲಿ ಶಕ್ತಿ ಕೆಳಗಡೆ ಎಳೆದು ಕೂಡಿಸ್ದಂಗೆ ಅನಿಸುತ್ತೋ, ಬೆನ್ನು ನೆಟ್ಟಿಗೆ ಇಟ್ಕೊಂಡ್ರೆ, ಹಾಗೆ ಸ್ವಾದಿಷ್ಟಾನದಲ್ಲಿ ನಾವು ಆ ವಿಲ್ಪೂಲ್ ಫೀಲ್ ಆಗುತ್ತೆ, ಒಳಗಡೆ ಹೋಗ್ತಾ ಇರೋದು ಪ್ರಾಣ. ಇನ್ನೊಂದು ಪ್ರಾಣ ಇಷ್ಟೇ ಎರಡೇ ಇದ್ದರೆ ನಾವು ನೆಗೆದು ಬಿದ್ದೋಗ್ತೀವಿ. ಹಾಗಾಗಲ್ಲ, ಸಮತ್ವವನ್ನು ತರುತ್ತೆ. ನಮ್ಮ ಬ್ರೈನಲ್ಲಿ ಸಮತ್ವ ತರುತ್ತೆ, ನಮ್ಮ ಬಾಡಿನಲ್ಲಿ ಸಮತ್ವ ತರುತ್ತೆ. ನಮ್ಮ ಬಾಡಿ 2 ಭಾಗ ಇದೆ, ಆ್ಯಕ್ಚುಲಿ 2 ಭಾಗ, ರೈಟ್ ಆ್ಯಂಡ್ ಲೆಫ್ಟ್ ಸಪ್ರೇಟ್ ಭಾಗಗಳು, ಅದೆರಡೂ ಸೇರಿಕೊಂಡಿದೆ. ಪ್ರಾಣ ಚಲನೆ ಹೇಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೇಗೆ ಸರ್ಪಾಕಾರದಲ್ಲಿ ಬಂದು ಸುತ್ತಕೊಂಡು, ಬಳ್ಳಿ ಹೇಗೆ ಸುತ್ತಕೊಂಡು ಹೋಗುತ್ತೋ ಆ ರೀತಿ ಸಮತೋಲನ ತರ್ತಾ ಇರುತ್ತೆ. ಹೀಗೆ 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 ಹೋಗ್ತಾ ಇರುತ್ತೆ ಪ್ರಾಣ. ಸಮಾನ ಪ್ರಾಣ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಬ್ಯಾಲೆನ್ಸ್ ಆಗೋದಿಲ್ಲ ಅಲ್ಲಿವರೆಗೂ ರೇಸ್ ಇಲ್ಲ. ತುಂಬ ಜನಕ್ಕೆ ಸಮಾನ ಇರಲ್ಲ ಪ್ರಾಣ, ಅವ್ರಿಗೆ ಪ್ರಾಣ ರೇಸ್ ಗೊತ್ತಾಗಲ್ಲ. ಅದು ಸಮತ್ವಕ್ಕೆ ಬಂದ ತಕ್ಷಣ ಮೇಲಕ್ಕೆ ಹೋಗುತ್ತೆ. ಅದನ್ನು ಉದಾನ ಅಂತ ಹೇಳ್ತಾರೆ. ಯಾವುದು ಸಮಾನ, ಯಾವಾಗ ಸಮಾನ ಪ್ರಾಣ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ, ಒಳಗಡೆ ಪ್ರಾಣ ಸರಿಯಾದ ರೀತಿಯಲ್ಲಿ ಚಲನೆ ಆಗ್ತಾ ಇದ್ದರೆ, ಎಲ್ಲೂ ಅದು ನಿಲ್ಲದೆ, ಅಂದರೆ ಬ್ಲಾಕೇಜ್ ಇಲ್ಲದೆ, ಎಲ್ಲೂ ಕಾಯಿಲ್ಡ್ ಅಪ್ ಆಗದೆ ಇದ್ದರೆ, ಎನರ್ಜಿ ಒಳಗಡೆ ಹೋಗ್ತಾ ಇದ್ದರೆ, ರೂಟಿಂಗ್ ಸರಿಯಾಗಿ ಆಗಿದ್ದರೆ ಬೇಗ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬ್ಯಾಲೆನ್ಸ್ ಆಗುತ್ತೆ ಸಮಾನ. ಸಮಾನ ಪ್ರಾಣ ಅನ್ನೋದು ಬಾಡಿನಲ್ಲಿ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಬಾಡಿನಲ್ಲಿ ನಮ್ಮ ಎಲ್ಲ ಕ್ರಿಯೆಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲೂ ಏರುಪೇರು ಆಗಲ್ಲ, ಪ್ರತಿಯೊಂದು ಸ್ಟೇಜಲ್ಲೂ. ಇದರಿಂದ ಸಮಾನ ಪ್ರಾಣದಲ್ಲಿ ಅನುಭವಕ್ಕೆ ಬಂದ ತಕ್ಷಣ ಒಂದು ಪ್ರಾಣ ಫೌಂಟನ್ ಥರ ರೇಸ್ ಆಗುತ್ತೆ, ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಉದಾನ. ನಾವು ಬಾಡಿ ಬಿಡೋವಾಗ ಆ್ಯಕ್ಚುಲಿ ಈ ದೇಹದಿಂದ ಬೇರೆ ದೇಹಕ್ಕೆ ಹೋಗಬೇಕಾದ್ರೆ ಉದಾನ ಪ್ರಾಣವೇ ನಮ್ಮನ್ನು ಕರ್ಕೊಂಡು ಹೋಗಿ ಇನ್ನೊಂದು ಬಾಡಿನಲ್ಲಿ ಬಿಡೋದು. ಉದಾನ ಪ್ರಾಣದಲ್ಲೇ ನಾವು ಟ್ರಾವೆಲ್ ಮಾಡೋದು.
ಉದಾನ ಪ್ರಾಣ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಇರೋವರೆಗೂ ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ, ಇನ್ನೊಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಟ್ರಾವೆಲ್ ಮಾಡೋದಕ್ಕೆ ನಮಗೆ ಉದಾನ ಪ್ರಾಣವೇ ಬೇಕು. ದೇಹದಿಂದ ಮನಸ್ಸು, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಇನ್ನೊಂದು ಲೆವೆಲ್ಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಆ ಉದಾನ ಪ್ರಾಣ ಬೇಕು. ಉದಾನ ಅನ್ನೋದು ಮೇಲ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ವರ್ಟಿಕಲ್ಲಾಗಿ ಮೇಲೆ ಹೋಗ್ತೀವಿ. ಅದು ಮೂಲಾಧಾರದಿಂದ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಆದಮೇಲೆ ಸಮಾನ ಆದಮೇಲೆ ಇಲ್ಲಿ ಅನಾಹತದಲ್ಲಿ ಆ ಪ್ರಾಣನ ಫೀಲ್ ಮಾಡ್ತೀವಿ ನಾವು, ಮೇಲೆ ಹೋಗುತ್ತೆ. ಇಲ್ಲಿ ಅಂದರೆ ಕರೆಕ್ಟಾಗಿ ಬೆನ್ನ ಹುರಿನಲ್ಲಿ ಈ ಭಾಗದಿಂದ ಈ ಭಾಗಕ್ಕೆ ಬೆನ್ನಲ್ಲಿ ಮೇಲೆ ಹೋಗೋದು ಗೊತ್ತಾಗುತ್ತೆ. ಆ ಮೇಲೆ ಹೋಗೋದು ಗೊತ್ತಾದಾಗ ಬಹಳ ಸೂಕ್ಷ್ಮವಾಗಿ ಹೋಗೋದ್ರಿಂದ, ಸಣ್ಣ ನಾಡಿ ಒಳಗದು ಹೋಗೋದ್ರಿಂದ ಗುಹೆ ಒಳಗೆ ಈ ಅಂತರ್ಗಂಗೆ ಯಾವ ರೀತಿ ಹೋಗುತ್ತೋ ಆ ರೀತಿ ಹೋಗುತ್ತೆ ಅಂತ ಕುಂಡಲಿನಿ ವರ್ಣನೆ ಮಾಡುವಾಗ ಹೇಳ್ತಾರೆ. ಆ ಗುಹೆ ಒಳಗೆ ಹೋಗುತ್ತದು ನಿಧಾನವಾಗಿ ಹೋಗುತ್ತೆ. ಗುಹೆ ಒಳಗೆ ಇಲ್ಲಿಂದ ಇಲ್ಲಿಗೆ ಭಾಳ ನಿಧಾನವಾಗಿ ಬರುತ್ತೆ. ಇಲ್ಲಿಗೆ ಬಂದ ತಕ್ಷಣ, ವಿಶುದ್ಧಿ ಚಕ್ರದವರೆಗೂ ಬಂದ ತಕ್ಷಣ ಅಲ್ಲಿಂದ ಸ್ಪ್ರಿಂಗ್ ಥರ ಹೊರಗಡೆ ಬರುತ್ತೆ. ವ್ಯಾನ ಪ್ರಾಣ ಅಂತ ಹೇಳ್ತಾರೆ. ಉದಾನ ಆ್ಯಂಡ್ ವ್ಯಾನ. ಇದರಲ್ಲಿ ಮುಖ್ಯ ಪ್ರಾಣ ಅಂದರೆ ಎಲ್ಲವೂ ಮುಖ್ಯ. ಅದರಲ್ಲಿ ಉದಾನ ಯಾಕೆ ಮುಖ್ಯ ಅಂದರೆ ಅದು ನಮ್ಮನ್ನು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಕರ್ಕೊಂಡು ಹೋಗೋದ್ರಿಂದ ಉದಾನ ಪ್ರಾಣ, ಮಹಾಪ್ರಾಣ. ಅದೇ ಪ್ರಾಣ ಬೇರೆ ಬೇರೆ ನಮಗೆ ದೇಹವನ್ನು ಕರ್ಕೊಂಡು ಹೋಗೋದು, ಟ್ರಾವೆಲ್ ಮಾಡೋದು ನಾವು ಉದಾನದಲ್ಲೇನೆ ಅಂತ ಹೇಳ್ತಾರೆ. ಈ ಪ್ರಾಣ ವ್ಯಾನ ಬಂದಿದ್ದೇನೆ ಫೌಂಟನ್ ಥರ ಇಡೀ ದೇಹನ ತೊಯ್ಸತ್ತೆ, ಆಕ್ಯುಪೈ ಮಾಡ್ಕೊಳ್ತೀವಿ. ಇಡೀ ದೇಹ ರಿಲ್ಯಾಕ್ಸ್ ಮಾಡಿದಾಗ ಉದಾನ ಪ್ರಾಣ ಹೀಗೆ ಹೋಗಿ ಇಡೀ ಬೆರಳುಗಳಲ್ಲೆಲ್ಲ ಆಚೆ ಬರೋದು ಗೊತ್ತಾಗುತ್ತೆ. ಇದರಲ್ಲಿ ಕೆಲವು ಸಿಡಿದು ಮೇಲೆ ಹೋಗುತ್ತೆ ಪ್ರಾಣ. ಫೋರ್ಸ್ ಜಾಸ್ತಿ ಇದ್ದಾಗ ಅದು ಸಿಡಿದು ಮೇಲೆ ಹೋಗಿದ್ದಿದೆಯಲ್ಲ, ಅದು ಹೋಗಿ ಸಹಸ್ರಾರಕ್ಕೆ ಮುಟ್ಟುತ್ತೆ. ಅದು ಬಹಳ ರೇರ್ ಫೀಲ್ ಮಾಡ್ತೀರಾ. ಆ ಕುಂಡಲಿನಿ ಹೋಗಿ ಸಹಸ್ರಾರಕ್ಕೆ ತಲುಪುವಾಗ ಆ ಸೆಳೆತದಲ್ಲಿ ಅದು ಬಂದು ಇಲ್ಲಿ ಹೊಡೆಯುತ್ತೆ. ಅದು ಬಹಳ ರೇರ್ ಎಕ್ಸ್ಪೀರಿಯನ್ಸ್. ಆ ಟಚ್ ಆಗಬೇಕು ಅಂತಲೇ ಎಲ್ಲ ಯೋಗಿಗಳು ಕೂಡ ಧ್ಯಾನ ಮಾಡೋದು. ದೇಹದ ಪಂಚಭೂತಗಳ ಪ್ರಮಾಣವನ್ನು ತಿಳಿಸಿ ಅಮ್ಮ. ಪಂಚಭೂತಗಳು ಯಾವ್ಯಾವುದು ಅಂತ ಫಸ್ಟು ತಿಳ್ಕೊಳ್ಳೋಣ ನಾವು. ಭೂಮಿ, ಭೂತತ್ವ ನಮ್ಮ ದೇಹದಲ್ಲಿ ಎಷ್ಟಿದೆ, ಜಲತತ್ವ ಎಷ್ಟಿದೆ ಹೇಳ್ತೀವಿ. 70%, 80% ನೀರೇ ಇದೆ ಅಂತ ಹೇಳ್ತೀವಿ ಅಲ್ವಾ. ಅಗ್ನಿ ತತ್ವ ಎಷ್ಟಿದೆ, ವಾಯು ತತ್ವ ಎಷ್ಟಿದೆ, ಆಕಾಶ ತತ್ವ ಎಷ್ಟಿದೆ. ಯಾವ ರೀತಿ ನಾವು ನಮ್ಮ ಪ್ರಪೋರ್ಷನ್ನ ನೋಡೋಕ್ಕೆ ಸಾಧ್ಯ ಅಂದರೆ, ದಿ 5th ಎಲಿಮೆಂಟ್, ದ 6th ಎಲಿಮೆಂಟ್ ಈಸ್ ದಿ ಬೆಸ್ಟ್ ಎಲಿಮೆಂಟ್ ಅಂತ. ಮೈಂಡು ಕೂಡ ಒಂದು 6th ಎಲಿಮೆಂಟಿಗೆ ಬರುತ್ತೆ. 5 ಯಾವುದು? ಉಪೇಂದ್ರಿಯನೇ ಮನಸ್ಸು. ಮನಸ್ಸು 6ನೇದು. 5ನೇದು ಆಕಾಶ ತತ್ವ, ಸ್ಪೇಸ್. ನಾವು ಎಷ್ಟು ಸ್ಪೇಸ್ ನಮಗೆ ನಾವು ಕೊಟ್ಕೊಂಡಿದ್ದೀವಿ, ಅದು ಕಾನ್ಷಿಯಸ್ನೆಸ್ನಲ್ಲಿ, ಆ ಕಾನ್ಷಿಯಸ್ನೆಸ್ ಅನ್ನೋದು ಅನ್ಬೌಂಡೆಡ್. ನಾವು ಎಷ್ಟರ ಮಟ್ಟಿಗೆ ಆ ಚಿದಾಕಾಶದಲ್ಲಿ ನಾವು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಚಿದಾಕಾಶದಲ್ಲಿ, ಪರಾಕಾಶದಲ್ಲಿ ಚಿದಾಕಾಶದಲ್ಲಿ ನಾವು ಎಷ್ಟು ಸ್ಪೇಸ್ನ, ನಮ್ಮ ಮೈಂಡು ಎಷ್ಟು ಕರಗಿ ಅದರಲ್ಲಿ ಆಕ್ಯುಪೈ ಮಾಡ್ಕೊಂಡಿದೆ, ಅದರ ಮೇಲೆ ಪ್ರಪೋರ್ಷನ್ ಹೋಗುತ್ತೆ. ಅಂದರೆ ನಾವು ಇಫ್ ವಿ ಆರ್ ಮೋರ್ ಆ್ಯಂಡ್ ಮೋರ್ ಕಾನ್ಷಿಯಸ್, ಪ್ರಪೋರ್ಷನ್ ಒಂದಕ್ಕೊಂದು ಕರೆಕ್ಟಾಗಿರುತ್ತೆ. ಅರ್ತ್, ವಾಟರ್, ಫೈರ್, ಏರ್ ಎಲ್ಲನೂ ಪ್ರಪೋರ್ಷನೇಟ್ ಆಗಿ, ರಿದಮಿಕ್ ಆಗಿ, ಹಾರ್ಮೋನಿಯಸ್ ಆಗಿ, ಆರ್ಕೆಸ್ಟ್ರಾ ಥರ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳೋದು ಇನ್ನರ್ ಮ್ಯೂಸಿಕ್ ಅಂತ. ಒಂದು ಒಳಗಡೆ ಒಂದು ಮ್ಯೂಸಿಕ್ಗೆ, ಒಂದು ಸೈಲೆಂಟ್ ಮ್ಯೂಸಿಕ್ಕೇ ಹೊರಡುತ್ತೆ, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಆ ಪ್ರಪೋರ್ಷನ್ನು ತಾನೇ ಡಿಸೈಡ್ ಆಗೋದು. ನಿಮ್ಮ ಬಾಡಿ ಯಾವ ಗುಣ, ನಿಮ್ಮ ಮನಸ್ಸು ಯಾವ ಗುಣ ಇದೆ, ನಿಮ್ಮಲ್ಲಿ ಎಷ್ಟು ಬುದ್ಧಿ ಕೆಲಸ ಮಾಡ್ತಾ ಇದೆ, ಅಧಿಶಕ್ತಿ ಎಷ್ಟಿದೆ, ಚಿತ್ಶಕ್ತಿ ಯಾವ ರೀತಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಒಂದು ದೊಡ್ಡ ಕೆಮಿಸ್ಟ್ರಿ. ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಅಂದರೆ ನಮ್ಮಲ್ಲಿ ಅದು ಕೆಲವರಿಗೆ ಮಂದಾಗ್ನಿ ಅಂತಾರೆ. ಅಗ್ನಿ ಅಂದರೆ ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇರಲ್ಲ, ಅದು ಬೂದಿ ಮುಚ್ಚಿಟ್ಟು ಕೆಂಡ ಥರ ಇರುತ್ತೆ.
ಚೆನ್ನಾಗಿ ಪ್ರಾಣಾಯಾಮ ಮಾಡಿ ಗಾಳಿ ಹಾಕಿ ಆ ಬೂದಿನೆಲ್ಲ ಸರಿಸಿ ಅದನ್ನು ಇಗ್ನೈಟ್ ಮಾಡಬೇಕು. ಮಂತ್ರ ಹೇಳಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ. ಆವಾಗ ನಿಮ್ಮ ದೇಹದಲ್ಲೂ ಕೂಡ ಭೂತತ್ವ ಅಂದರೆ ಧಾರಣ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ನೀರಿನ ತತ್ವ ಜಾಸ್ತಿ ಆದಾಗ ಆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ, ಜಡತ್ವ ಒಂಥರ ರಿಜಿಡಿಟಿ ಹೊಟ್ಟೋಗುತ್ತೆ. ಫೈರ್ ಬಂದಾಗ ನಿಮ್ಮಲ್ಲಿ ಅಬ್ಸಾರ್ಬ್ಷನ್ ಜಾಸ್ತಿ ಆಗುತ್ತೆ. ವಾಯು ತತ್ವ ಜಾಸ್ತಿ ಆದಾಗ ಮೈಂಡು ಹಗುರ ಆಗುತ್ತೆ. ಬೇಕಾದಷ್ಟು ವಿಷಯಗಳು ನಮ್ಮಲ್ಲಿ ಗಮನಿಸ್ಕೋಬೋದು. ಅಂದರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಿರೋದೇ ಆಗಿದ್ದರಿಂದ ಆ ಪಂಚಭೂತಗಳಲ್ಲಿ ಒಂದು ಸಮನ್ವಯವಾಗಬೇಕು. ಆಕಾಶ ತತ್ವದಲ್ಲಿ ಎಲ್ಲ ತತ್ವಗಳು ಸೇರಿರೋದ್ರಿಂದ ನಾವು ಮೇನ್ ಮೆಡಿಟೇಷನ್ನಿಂದ ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು. ಮೆಡಿಟೇಷನ್ನಲ್ಲಿ ಯು ಆರ್ ಬಿಯಾಂಡ್ ಅರ್ತ್, ವಾಟರ್, ಫೈರ್, ಈಥರ್. ವಾಟರ್, ಫೈರ್, ವಿಂಡ್ ಆ್ಯಂಡ್ ಏರ್ ಆ್ಯಂಡ್ ಈಥರ್. ಇವಾಗ ನಾವು ಅಷ್ಟು ಕೂಡ ಎಲ್ಲಿದೆ? ಆಕಾಶ ತತ್ವದಲ್ಲಿದೆ. ಆಕಾಶದಲ್ಲಿ ಸೂಕ್ಷ್ಮವಾದ ಅರ್ತ್ ಕ್ವಾಲಿಟಿ ಇದೆ, ವಾಟರ್ ಕ್ವಾಲಿಟಿ ಇದೆ, ಅಗ್ನಿ ಕ್ವಾಲಿಟಿ ಇದೆ, ವಾಯು ಕ್ವಾಲಿಟಿ ಇದೆ. ಆಕಾಶದಿಂದಲೇ ಎಲ್ಲವೂ ಹೊರಗೆ ಬಂದಿರೋದು, ಎಲ್ಲವೂ ಹೋಗಿ ಆಕಾಶದಲ್ಲೇ ಸೇರೋದು. ಅದಕ್ಕೆ ಈ ಎಲಿಮೆಂಟ್ನ ಹೇಳ್ತಾರೆ ಎಲ್ಲವನ್ನೂ ಹೊಂದಿರೋದದು ಅಂತ. ಇದರಲ್ಲಿ ಎಷ್ಟು ತಲೆಗಳಿದೆ ಅಂದರೆ 5 ತಲೆಗಳಿದೆ, ಆಮೇಲೆ 4 ತಲೆ, 3 ತಲೆ, 2 ತಲೆ, 1 ತಲೆ. ಇದರಲ್ಲಿ ಎಲ್ಲ ಇದೆ. ಆಕಾಶದಲ್ಲಿ ಏನಿಲ್ಲ? ವಾಯು ಇಲ್ವಾ? ಇದೆ. ಅಗ್ನಿ ಇಲ್ವಾ? ಇದೆ. ಜಲ ಇಲ್ವಾ? ಇದೆ. ಪೃಥ್ವಿ ತತ್ವ ಇಲ್ವಾ? ಇದೆ. ಎಲ್ಲವೂ ಇದೆ. ಎಲ್ಲವೂ ಕೂಡ ಕೆಳಗಡೆ ಇಳಿದು ಬಂದಾಗ ಒಂದು ಪ್ರಪೋರ್ಷನ್ನಲ್ಲಿ ಇಳ್ಕೊಂಡು ಕೆಳಗೆ ಬಂದಿದೆ. ಎಲ್ಲವೂ ಸೇರಿದಾಗ ಧ್ಯಾನದಲ್ಲಿ ದೇಹ, ಮನಸ್ಸು ಎಲ್ಲ ಬಿಡ್ತಾ ಬಂದಾಗ ನೀವು ಈಸಿಯಾಗಿ ಆಕಾಶ ತತ್ವಕ್ಕೆ ಹೋಗಿ ಎಲ್ಲವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು. ದಟ್ ಈಸ್ ದಿ ಹೈಯೆಸ್ಟ್ ಎಲಿಮೆಂಟ್. ಇದು ನೋಡೋಕ್ಕೂ ಸಿಗಲ್ಲ. ಆಕಾಶ ತತ್ವ ಅನುಭವದಲ್ಲಿ ಮಾತ್ರ ಸಿಗುತ್ತೆ. ಗಾಳಿನಾದರೂ ಫೀಲ್ ಮಾಡ್ಬೋದು, ಸ್ಪೇಸ್ ಯು ಕ್ಯಾನಾಟ್ ಈವನ್ ಫೀಲ್. ಅದೇನೋ ಒಂದು ಎಕ್ಸ್ಪೀರಿಯನ್ಸ್ದಲ್ಲಿ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ ಅಂದಾಗ ನಾವು ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಯುವರ್ ಬಾಡಿ, ಮೈಂಡ್ ಎಲ್ಲ ಹೋದಾಗ ಆ ಕಾನ್ಷಿಯಸ್ ಲೆವೆಲ್ ಅಂತ ಏನು ಹೇಳ್ತೀವಿ, ಆ ಚಿದಾಕಾಶದ ಅನುಭವಗಳಿವೆಲ್ಲವೂ ಕೂಡ ಅಲ್ಲಿಂದ ಎಲ್ಲವೂ ಪ್ರಪೋರ್ಷನೇಟ್ ಆಗಿ ಯಾವ್ಯಾವ ದೇಹಕ್ಕೆ ಯಾವ್ಯಾವ ಪ್ರಪೋರ್ಷನ್ ಡಿಫರ್ಸ್. ಒಂದೊಂದು ದೇಹಕ್ಕೆ ಒಂದೊಂದು ಪ್ರಪೋರ್ಷನು. ಯಾವ ಕಾಂಬಿನೇಷನ್ನಲ್ಲಿ ಈ ಪಂಚಭೂತಗಳು ಸೇರಿಕೊಂಡಿದೆ ಅದಕ್ಕೆ ತಕ್ಕನಾಗಿ ಅದು ನೋಡ್ಕೊಳ್ಳೋದು ನಮ್ಮ ಮೆಡಿಟೇಷನ್ನಲ್ಲಿ ಮೇಲಿನ ಸ್ತರಗಳು ಅಥವಾ ಆಳವಾದ ಅಸ್ತಿತ್ವದಿಂದ, ಅದರ ರೂಟಿಂದನೇ ಅದನ್ನೆಲ್ಲನೂ ಕಂಟ್ರೋಲ್ ತರೋಕ್ಕೆ ಸಾಧ್ಯ. ಅಮ್ಮ, ದೇಹದ ಉದ್ವೇಗಗಳನ್ನು ನರಮಂಡಲದಿಂದ ತಿಳಿಯುವುದು ಹೇಗೆ? ದೇಹದಲ್ಲಿ ಆಗುವ ಪ್ರತಿಯೊಂದು ಸೆನ್ಸೇಷನ್ ಏನು ಹೇಳ್ತೀವಿ ಅದನ್ನು ಇಂಪಲ್ಸ್ ಅಂತ ಹೇಳ್ತೀವಿ. ದೇಹದಲ್ಲಿ ಆಗೋ ಒಂದೊಂದು ಮೂಮೆಂಟು, ಒಂದೊಂದು ಸೆಲ್ನಲ್ಲಿರೋ ಥ್ರಾಬಿಂಗ್, ಬಾಡಿನಲ್ಲಿ ಜುಮ್ ಅನ್ನೋದು, ಜೌ ಹಿಡಿಯೋದು, ಬಾಡಿನಲ್ಲಿ ನೋವು ಆಗೋದು, ಇಷ್ಟು ಸಂವೇದನೆಗಳು ದೇಹದಲ್ಲಿ ನಡೆಯುತ್ತಲ್ವಾ, ಎಲ್ಲವೂ ಕೂಡ ಅತಿ ಸೂಕ್ಷ್ಮವಾಗಿ ಎಮೋಷನ್ಸ್ ಅಂದರೆ ಮೈಂಡ್ಗೆ ಕನೆಕ್ಟ್ ಆಗಿದೆ. ಮೈಂಡಲ್ಲಿ ಯಾವ ರೀತಿ ಎಮೋಷನ್ಸ್ ನಡೆಯುತ್ತೆ ಅದೇ ಸೇಮ್ ರಿಫ್ಲೆಕ್ಟ್ ಆಗುತ್ತೆ ಬಾಡಿನಲ್ಲಿ. ನಿಮ್ಮಲ್ಲಿ ಕಾಮ, ಅದಕ್ಕೆ ತಕ್ಕಂಥ ಒಂದು ರಸ, ದೇಹದಲ್ಲಿ ಕೆಮಿಸ್ಟ್ರಿ ಚೇಂಜ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಕಾಮ ಬಂದ ತಕ್ಷಣ ಬಾಡಿ ಅದನ್ನು ರಿಯಾಕ್ಟ್ ಮಾಡುತ್ತೆ. ಆ ರಸಗಳು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಆ ಎನ್ಸೈಮ್ಸ್ ಅಥವಾ ಆ ಹಾರ್ಮೋನ್ಸ್ ಇದ್ರ ಮೇಲೆಲ್ಲ ಪರಿಣಾಮ ಆಗುತ್ತೆ. ನಿಮ್ಮ ಯೋಚನೆಗಳು, ನಿಮ್ಮಲ್ಲಿ ಗ್ರೀಡಿನೆಸ್ ಇದ್ದಾಗ ಎಷ್ಟು ಹಿಡ್ಕೋತೀರಾ ಬಾಡಿನಲ್ಲಿ ಅಷ್ಟೊಂದು ರಿಜಿಡ್ ಆಗ್ತೀರಾ ನೀವು. ಯಾರು ತುಂಬ ಹಿಡ್ಕೊಳ್ತಾರೆ ಸ್ವಭಾವ, ಯಾರಿಗೇನು ಕೊಡಲ್ಲ, ಆ ಒಂದು ಲೋಭಿತನ ಇರುತ್ತೆ, ಅವ್ರ ಬಾಡಿನಲ್ಲೂ ಕೂಡ ಫ್ಲೆಕ್ಸಿಬಿಲಿಟಿ ಇರಲ್ಲ. ಅವ್ರಿಗೆ ಭಾಳ ರಿಜಿಡ್ ಆಗಿರುತ್ತೆ. ಒಂದೊಂದು ಮೂಳೆನೂ ಅಲ್ಲೂ ಗೊತ್ತಾಗುತ್ತೆ. ಒಂದೊಂದು ಸತಿನೂ ಫ್ಲೆಕ್ಸಿಬಲ್ ಆಗಿರಲ್ಲ, ತುಂಬ ಮರಗಟ್ಟಿರುತ್ತೆ ಮೈ. ಯಾಕೆ ಅಂದರೆ ಅವ್ರ ಸ್ವಭಾವ ಹಾಗಿರುತ್ತೆ, ಮನಸ್ಸಿನ ಸ್ವಭಾವ. ಮನಸ್ಸು ಯಾವಾಗ ಹಗುರವಾಗಿ ಬಿಟ್ಕೊಡುತ್ತೆ ಬಾಡಿ ಲೂಸ್ ಆಗುತ್ತೆ. ಅದಕ್ಕೆ ರಿಲ್ಯಾಕ್ಸ್ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ಟೆನ್ಷನ್ ಆದಾಗ ಬಾಡಿ ಟೆನ್ಷನ್ ಆಗುತ್ತೆ.
ಎಲ್ಲ ಮಿರರ್ನಲ್ಲಿ ನೋಡ್ದಂಗೆ ನೋಡ್ಬೋದು. ಇದು ಮೈಂಡಲ್ಲಿ ಏನೇನು ಆಗ್ತಾ ಇದೆ ಎಮೋಷನ್ಸು ಬಾಡಿನಲ್ಲಿ ಆಗ್ತಾ ಇರೋ ಒಂದೊಂದು ಆ್ಯಕ್ಟಿವಿಟಿ ಎಮೋಷನ್ ಮೇಲೆ ಇದು ಕಂಟಿನ್ಯೂಸ್ ಆಗಿ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದೆ ಅಂದಮೇಲೆ ನಾವು ನೋಡಬೇಕಾಗಿರೋದು ಏನು, ಇದು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇರೋ ಮೆದುಳಲ್ವಾ? ಮೆದುಳು ಒಂದು ಸಾಧನ ಅಲ್ವಾ? ಮೆದುಳು ಒಂದು ಅಂಗಾಂಗದಲ್ಲಿ ಒಂದು ಬಹಳ ಮುಖ್ಯವಾದ ಅಂಗ ಅಲ್ವಾ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಾರೆ. ಸ್ಪೈನ್ ಅಂಡ್ ದಿ ಸ್ಪೈನಲ್ ಕಾರ್ಡ್ ಅಂಡ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಭಾಳ ಮುಖ್ಯ. ಅದು ಆ ಸ್ಪೈನಲ್ ಕಾರ್ಡ್ ಏನಿದೆ ಮೂಲಾಧಾರದಿಂದ ನಮಗೆ ಇಲ್ಲಿವರೆಗೂ ತೊಗೊಂಡೋಗುತ್ತಲ್ಲ, ಮಧ್ಯದಲ್ಲಿ ಬೆನ್ನು, ಅದನ್ನು ಮೇರುದಂಡ ಅಂತ ಕರೀತಾರೆ. ಇದು ಒಂಥರ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ. ಇದನ್ನು ಆ್ಯಕ್ಟಿವ್ ಆಗಿಡಬೇಕಾದ್ರೆ ನಾವು ಎಷ್ಟೊಂದು ಪ್ರಾಣಾಯಾಮ, ಧ್ಯಾನ, ನಮ್ಮ ಯೋಗ ಎಲ್ಲ ಬಹಳ ಮುಖ್ಯ. ಅಷ್ಟಾಂಗ ಯೋಗವೂ ಮುಖ್ಯ. ಅಷ್ಟಾಂಗ ಯೋಗ ಇರೋದೇನೆ ಮೇರುದಂಡನ ನೆಟ್ಟಗಿಟ್ಕೊಳ್ಳೋಕ್ಕೆ. ದ ಮೇರುದಂಡ ಶುಡ್ ಬಿ ಆಲ್ವೇಸ್ ಆ್ಯಕ್ಟಿವ್. ನೀವು ಆ್ಯಕ್ಟಿವ್ ಆಗಿಟ್ಕೊಳ್ಳಿ, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರಬೇಕು, ಅದನ್ನು ವೈಬ್ರೆಂಟಾಗಿ ಇಟ್ಕೊಳ್ಳಿ, ಅಲ್ಲಿ ಲೈಟ್ ಯಾವಾಗಲೂ ಪಾಸ್ ಆಗ್ತಾ ಇರಬೇಕು, ಅಲ್ಲಿ ಇಲ್ಯೂಮಿನೇಟ್ ಆಗಿರಬೇಕು. ಆರೋಗ್ಯ ಅನ್ನೋದು ದೇಹದಲ್ಲಿ, ಮನಸ್ಸಿನಲ್ಲಿ, ಎಮೋಷನಲ್ ಹೆಲ್ತು ಬ್ಯಾಲೆನ್ಸಲ್ಲಿ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅದು ಬ್ರೈನ್ಗೆ ಕನೆಕ್ಟ್ ಆಗಿದೆ. ಬ್ರೈನಿಂದ ನಮಗೆ ದೇಹ ಮತ್ತು ಮನಸ್ಸನ್ನು ನೋಡ್ಕೊಳ್ಳೋಕ್ಕೆ ಗೊತ್ತು. ಯಾರು ಮೆದುಳನ್ನು ಸರಿಯಾಗಿ ಇಟ್ಕೋತಾರೋ, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ನ ಬ್ಯಾಲೆನ್ಸ್ ಮಾಡಿರ್ತಾರೋ, ಯಾರಿಗೆ ಫ್ರಂಟಲ್ ಬ್ರೈನ್, ಮಿಡಲ್ ಬ್ರೈನ್, ಹೈಂಡ್ ಬ್ರೈನ್ ಇದ್ರ ಬಗ್ಗೆ ಗೊತ್ತಿರುತ್ತೋ, ಮೆದುಳಲ್ಲಿ ಏನೇನು ಆಗ್ತಾ ಇದೆ, ಏನೇನು ಕೆಮಿಕಲ್ ಚೇಂಜಸ್ ಆಗ್ತಾ ಇದೆ, ಏನೇನು ಫ್ರೀಕ್ವೆನ್ಸಿನಲ್ಲಿ ಯಾವ್ಯಾವ ಎಲೆಕ್ಟ್ರಿಸಿಟಿ, ಯಾವ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬ್ರೈನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಆಲೋಚನೆಗಳ ಮೇಲೆ, ಇದೆಲ್ಲನೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅನಾಟಮಿನ, ಬಾಡಿ ಅನಾಟಮಿನ, ಫಿಸಿಯಾಲಜಿನ, ಆವಾಗ ನಮ್ಗೆ ಗೊತ್ತಾಗುತ್ತೆ ಹೋಲಿಯಸ್ಟಿಕ್ ಅಪ್ರೋಚ್ ಆಫ್ ಬಾಡಿ ಆ್ಯಂಡ್ ಮೈಂಡ್. ಹೆಲ್ತ್ ಬಗ್ಗೆ ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ. ನಾವು ಪೂರ್ಣವಾಗಿ ನಮ್ಮನ್ನು ನೋಡ್ತೀವಿ. ಬರೀ ಒಂದು ವ್ಯಕ್ತಿ ಅಂತ ನೋಡಲ್ಲ, ಬರೀ ಒಂದು ದೇಹನ ನಾವು ಐಡೆಂಟಿಫೈ ಮಾಡಲ್ಲ, ಅಥವಾ ನಮ್ಮ ಮನಸ್ಸಿನ ಎಮೋಷನ್ ಮೇಲೆ ನಮ್ಮ ವ್ಯಕ್ತಿತ್ವ ಇರಲ್ಲ. ನಾವು ಹೋಲ್ ಸೋಲ್ ಪರ್ಸನ್, ಬಾಡಿ ಮೈಂಡ್ ಟುಗೆದರ್. ಇದನ್ನು ಎಲ್ಲ ಅಪ್ರೋಚು ಕೂಡ ಊಟ ತಿಂಡಿ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಇದು ಬೇಕಾ, ನನ್ನ ಮನಸ್ಸಿನ ಆರೋಗ್ಯಕ್ಕೆ ಇದು ಒಳ್ಳೆಯದಾ, ಇದರಲ್ಲಿ ಏನಿದೆ, ನನ್ನ ಬ್ರೈನ್ಗೆ ಏನು ಒಳ್ಳೆಯದು, ಇದನ್ನೆಲ್ಲ ನಾವು ನೋಡ್ತೀವಿ. ಅದರಿಂದ ಪ್ರಾಣಿಕ ಆಹಾರ ತೊಗೊಳ್ತೀವಿ, ಆವಾಗ ನಾನ್ ಪ್ರಾಣಿಕ್ ಫುಡ್ ಮುಟ್ಟಲ್ಲ, ಆವಾಗ ನಾವು ತಂಗಳು ತಿನ್ನಲ್ಲ, ಆಮೇಲೆ ಎಂಜಲು ತಿನ್ನಲ್ಲ. ಇದೆಲ್ಲ ನಮಗೆ ಮುಂಚೆಯಿಂದ ರೂಢಿ ಬಂದಿರೋದು. ಯಾಕೆ ಅಂದರೆ ಮಡಿಯಾಗಿಟ್ಕೋಬೇಕು, ಆಹಾರ ಕೂಡ ಶುದ್ಧವಾಗಿರಬೇಕು, ಫ್ರೆಶ್ ಆಗಿರಬೇಕು, ಮನಸ್ಸಿಗೂ ಕೂಡ ಸಾತ್ವಿಕವಾದ ಒಂದು ಸ್ಥಿತಿ ಉಂಟಾಗಬೇಕು ಅಂತ. ಅಂದರೆ ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ನಮ್ಮ ಶಿವ ಮತ್ತು ಶಕ್ತಿ ಅಂದರೆ ಫೀಮೇಲ್ ಆ್ಯಂಡ್ ಮೇಲ್ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಹಾರ್ಮೋನಿಯಸ್ ಆಗಿ, ಅದರ ರಿಫ್ಲೆಕ್ಷನ್ ಬಾಡಿ ಮತ್ತು ಮೈಂಡಲ್ಲಿರುತ್ತೆ. ಅಮ್ಮ, ಮನೋಕೋಶ ಅನ್ನಕೋಶದ ಸಂಪರ್ಕವನ್ನು ತಿಳಿಸಿ. ನಮಗೆ ಮೊದಲು ಎಷ್ಟು ಕೋಶ ಇದೆ ಅಂತ ಗೊತ್ತಾಗಬೇಕು. ಪಂಚಕೋಶಗಳು ಈ ಶರೀರ, ಪಂಚಕೋಶದ ಶರೀರ. ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ. ಇದು 3 ಕೋಶ ಆದಮೇಲೆ ವಿಜ್ಞಾನಮಯ ಕೋಶ, ಆನಂದ ಕೋಶ ಅಂತ 4 ಕೋಶಗಳಿದೆ. ಈಗ ವಿಜ್ಞಾನಮಯ ಕೋಶ, ಆನಂದಮಯ ಕೋಶವನ್ನು ದೂರ ಇಡೋಣ, ಅದು ಸೂಕ್ಷ್ಮ. ನಿಮ್ಮ ಪ್ರಶ್ನೆ ಇರೋದು ಅನ್ನಕೋಶಕ್ಕೂ ಮನೋಕೋಶಕ್ಕೂ ಸಂಪರ್ಕ ಹೇಗೆ? ಅನ್ನಕೋಶ ಅಂದ್ರೇ ನಾವು ಆಹಾರದಿಂದ ಉತ್ಪತ್ತಿಯಾಗಿರುವಂತಹ ಶರೀರ, ಅದಕ್ಕೆ ಅನ್ನ ಅಂತ ಹೇಳ್ತೀವಿ. ಇದಕ್ಕೆ ಊಟ ಹಾಕದೇ ಇದ್ದರೆ ಸವಿಯತ್ತೆ, ನಶಿಸಿ ಹೋಗುತ್ತೆ. ಊಟದ ಮೇಲೆ ಇದಿದೆ, ಆಹಾರದ ಮೇಲೆ ಇದೆ. ಇದು ಪ್ರತಿಯೊಂದು ಸೆಲ್ಲು ಊಟ ಬೇಕು, ಅದಕ್ಕೆ ಶಕ್ತಿ ಬೇಕು, ಪೌಷ್ಟಿಕವಾದ ಆಹಾರ ಬೇಕು. ಯಾಕೆ ಅಂದರೆ ಇದು ಅರ್ಧಿ ಕ್ವಾಲಿಟಿ. ಇದು ಪಂಚಭೂತಗಳಲ್ಲಿ ಈ ದೇಹ 5 ಇಂದ್ರಿಯಗಳು ಕೂಡ ಕೆಲಸ ಮಾಡೋಕ್ಕೆ ಇದಕ್ಕೆ ಶಕ್ತಿ ಬೇಕು.
ಇದಕ್ಕೆ ಭೂಮಿಲಿರೋ ಸತ್ವ ಬೇಕು, ನೀರು ಬೇಕು, ಗಾಳಿ ಬೇಕು, ಪ್ರಾಣ ಬೇಕು, ಪ್ರತಿಯೊಂದು ಸೆಲ್ಗೂ ಬೇಕಿತ್ತು. ಇದೆಲ್ಲನೂ ಸಪ್ಲೈ ಆಗಬೇಕಾದ್ರೆ ಸೂಕ್ಷ್ಮದಿಂದ ಕೆಲವು ಬರಬೇಕು, ಸ್ಥೂಲದಿಂದ ಕೆಲವು ಬರಬೇಕು. ಸ್ಥೂಲವಾದ ಆಹಾರದಲ್ಲೂ ಸೂಕ್ಷ್ಮತೆ ಇದೆ, ಸೂಕ್ಷ್ಮವಾದ ಆಹಾರ ಸೋಲಿಂದ ಬರೋದು, ಒಳಗಿಂದ ಬರೋದು, ಅಸ್ತಿತ್ವದಿಂದ ಬರೋದಕ್ಕೂ ಕೂಡ ಒಂದು ರೂಪ ಇದೆ. ಹೀಗೆ ನೋಡಿದಾಗ ದೇಹ ಮತ್ತು ಮನಸ್ಸನ್ನು ಸೇರಿಸಿದ್ದು ಯಾವುದು, ಜೆಲ್ ಮಾಡಿದ್ದು ಯಾವುದು, ಅದಿರೋವರೆಗೂ, ಅದರ ಮಧ್ಯದಲ್ಲಿ ಅದಿರೋವರೆಗೂ ಇದೆರಡು ಒಟ್ಟಿಗೆ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡುತ್ತೆ. ಇದೆರಡಕ್ಕೂ ಒಂದು ಸಂಪರ್ಕ ಬರಬೇಕಾದ್ರೆ ಅದಿರಬೇಕು, ಅದಿಲ್ಲದೆ ಇದ್ದರೆ ಇದು ಈ ಕಡೆ ಬೀಳುತ್ತೆ, ಅದು ಆ ಕಡೆ ಹೋಗುತ್ತೆ, ಇದು ಡಿಸಪಿಯರ್ ಆಗೋಗುತ್ತೆ, ಡಿಸಿಪೇಟ್ ಆಗುತ್ತೆ, ಇದು ಭೂಮಿಗೆ ಸೇರಿಕೊಳ್ಳುತ್ತೆ. ಯಾವುದದು ಮಧ್ಯದಲ್ಲಿರೋದು? ಪ್ರಾಣಕೋಶ. ಪ್ರಾಣಕೋಶವೇ ಮನಸ್ಸಿಗೂ ಮತ್ತು ದೇಹಕ್ಕೂ ಸಂಪರ್ಕ ತಂದಿರೋದು. ನಾವು ದೇಹನ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು 10 ಉಸಿರಾಟ ಸರಿಯಾಗಿ ಉಸಿರಾಡಿದ್ರೆ ಆ ಪ್ರಾಣಶಕ್ತಿಯನ್ನು ದೇಹದಲ್ಲಿ ಸಂಚಾರ ಮಾಡೋ ಹಾಗೆ ಮಾಡ್ಬೋದು. ಅದರಿಂದ ಪ್ರಾಣಾಯಾಮ ಅನ್ನೋದು ಸಾಮಾನ್ಯವಾದದ್ದಲ್ಲ. ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಅಂತಲೇ ಒಂದು ದೊಡ್ಡ ಒಂದು ಮೆಟ್ಟಲದು. ಅದು ಹೇಗೆ ಬಹಿರ್ ಸಾಧನಗಳನ್ನು ಅಂತರ್ ಸಾಧನಗಳನ್ನು ಎರಡನ್ನೂ ಕೂಡ ಒಂದಕ್ಕೊಂದು ಕನೆಕ್ಟ್ ಮಾಡೋ ಸಾಧನವೇ ಪ್ರಾಣ. ಜೀವನ ದೇಹಕ್ಕೆ ತರೋದು ಪ್ರಾಣ, ಜೀವನ ಮನಸ್ಸಿಗೆ ತರೋದು ಪ್ರಾಣ. ಈ ಒಳಗಡೆ ಇರೋ ಸೋಲ್ ಅಂತೀವಲ್ಲ, ಸ್ಪಿರಿಟ್ ಅಂತ, ಅದು ಬಾಡಿಗೆ ತರೋದು ಪ್ರಾಣ. ಪ್ರಾಣ ಹೇಗೆ ಎಲ್ಲ ಕಡೆ ಆವರಿಸ್ಕೊಂಡು ನಮ್ಮ ಮನಸ್ಸು ಒಳಗೆ ಹೊರಗೆ, ದೇಹದ ಒಳಗೆ ಹೊರಗೆ ಎಲ್ಲ ಕಡೆ ಆವರಿಸ್ಕೊಂಡಿದೆ. ಈ ಪ್ರಾಣಕೋಶ ಅನ್ನೋದೇನಿದೆ ಅದು ಕನೆಕ್ಟ್ ಮಾಡುತ್ತೆ ಸ್ಥೂಲ ಮತ್ತು ಸೂಕ್ಷ್ಮವನ್ನು. ಇಲ್ಲಿ ದೇಹ ಮನಸ್ಸನ್ನು ಹೇಗೆ ಕನೆಕ್ಟ್ ಮಾಡ್ತೋ ಹಾಗೆ ಪ್ರಾಣಾಯಾಮ ಆಳವಾಗಿ ಮಾಡಿದ್ರೆ ನಮಗೆ ಈ ಸಪ್ತ ಚಕ್ರಗಳಲ್ಲಿ 5 ಕೋಶಗಳು ಸೇರಿರೋ ಅನುಭವ ಆಗುತ್ತೆ. ಸರಿಯಾಗಿ ಪ್ರಾಣಾಯಾಮ ಮಾಡಿದ್ರೆ 5 ಚಕ್ರಗಳು ಒಂದೊಂದು ಸೆಂಟರ್ನಲ್ಲೂ ಕೂಡ ಮರ್ಜ್ ಆಗುತ್ತೆ. ಈಚ್ ಸೆಂಟರ್ ಈಸ್ ಅನ್ ಎನರ್ಜಿ ಫೋಕಲ್ ಪಾಯಿಂಟ್ ವೇರ್ ಆಲ್ ದಿ 5 ಶೀಟ್ಸ್ ಮೀಟ್. ದಟ್ ಈಸ್ ದಿ ಚಕ್ರಾಸ್. ಚಕ್ರ ಮೀಟ್ ಮಾಡೋ ಕಡೆ ಪ್ರಾಣ ಜಾಸ್ತಿ ಇರುತ್ತೆ, ಡಾಮಿನೆಂಟ್ ಆಗಿರುತ್ತೆ. ಅದಕ್ಕೆ ಕೆಲವು ಚಕ್ರಗಳಲ್ಲಿ ಮಣಿಪುರ ಇರ್ಬೋದು, ಅನಾಹತ ಇರ್ಬೋದು, ಆಜ್ಞಾಚಕ್ರ, ಅಲ್ಲಿ ಎಲ್ಲ ಪಂಚಕೋಶಗಳು ಒಟ್ಟಿಗೆ ಸೇರಿ ಒಂದಕ್ಕೊಂದು ಮರ್ಜ್ ಆಗಿ ಕೆಲಸ ಮಾಡುತ್ತೆ. ಪ್ರಾಣಾಯಾಮ ಇಟ್ ಹಾರ್ಮೋನೈಸಸ್ ದಿ ಎನರ್ಜಿ ಇನ್ ಆಲ್ ದಿ ಚಕ್ರಾಸ್. ದಟ್ ಈಸ್ ದಿ ಹಾರ್ಮೋನಿ ಆಫ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಸೋಲ್. ಅಮ್ಮ, ನಮ್ಮ ಪ್ರಶ್ನೆಗೆ ಬೇರೆಯವರು ಉತ್ತರ ಕೊಟ್ಟರೆ ಅದು ನಮ್ಮ ಉತ್ತರ ಆಗೋದು ಹೇಗೆ? ಇದನ್ನೇ ಹೇಳೋದು, ಪ್ರಶ್ನೆ ಬಂದಿರೋದು ನಮಗೆ. ನಮ್ಮ ಪ್ರಶ್ನೆಗೆ ಉತ್ತರ ಬೇರೆಯವ್ರು ಕೊಟ್ಟರೆ ಅದು ಅವ್ರಿಗೆ ಕೊಟ್ಟಿರೋ ಉತ್ತರ. ಅಂದರೆ ಅವ್ರಿಗೆ ಏನು ಅರ್ಥ ಆಗಿದೆಯೋ ಅದಕ್ಕೆ ಕೊಟ್ಟಿರ್ತಾರೆ ಉತ್ತರ. ಯಾರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಆ ಉತ್ತರ ನಾವು ರೆಫರೆನ್ಸ್ಗೆ ಇಟ್ಕೋಬೋದೇ ಹೊರತು ಅದು ನಮ್ಮ ಉತ್ತರ ಅಲ್ಲ. ಅದು ಪಕ್ಕದಲ್ಲಿರೋರು ಇರ್ಬೋದು, ಅದು ಶಂಕರಾಚಾರ್ಯರು ಇರ್ಬೋದು, ವಿವೇಕಾನಂದ ಇರ್ಬೋದು, ಕೃಷ್ಣನೇ ಇರ್ಬೋದು. ಅವನು ಉತ್ತರ ಕೊಟ್ಟಿದ್ದು ಅರ್ಜುನನಿಗೆ. ಅದೇಂಗೆ ನಮ್ಮ ಉತ್ತರ ಆಗತ್ತೆ? ಅವನ ಸಿಚುಯೇಷನ್ ಏನಿತ್ತು, ಅವನಿಗೇನು ಪ್ರಾಬ್ಲಮ್ ಬಂದಿತ್ತು, ಅವನೇನು ಹೇಳ್ದ, ಅವನು ಉತ್ತರ ಕೊಟ್ಟ, ಅವನು ಬೇಕಾ ಅದು ಅವನು ತೊಗೊಳಕ್ಕೆ ಸಾಧ್ಯ. ಅವನಿಗೇನಾದ್ರು ಸರಿ ಹೋಗಿದ್ರೆ ಕಾಂಟೆಕ್ಸ್ಟ್ ಈಸ್ ಡಿಫ್ರೆಂಟ್. ಅದಕ್ಕೆ ಹೇಳೋದು, ನೀವು ಪರೀಕ್ಷೆ ಮಾಡಿ ನೋಡಿ. ನೀವು ದೇವರು ಬುದ್ಧಿ ಕೊಟ್ಟಿಲ್ವಾ? ನೀವು ತನಿಖೆ ಮಾಡೋಕ್ಕಾಗಲ್ವಾ? ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ವಾ? ನಿಮಗೆ ಡೌಟ್ ಬಂದಿದೆ, ಡೌಟ್ ಬಂದಿರೋದ್ರಿಂದನೇ ಗೊತ್ತು ನಿಮ್ಮಲ್ಲಿ ಉತ್ತರ ಇದೆ ಅಂತ. ಇಲ್ಲರೆ ಡೌಟೇ ಬರಲ್ಲ. ಪ್ರಶ್ನೆ ಎದ್ದಾಗಲೇ ಗೊತ್ತು ನಿಮಗೆ ಉತ್ತರ ಒಳಗಡೆ ಇದೆ ಅಂತ, ಇಲ್ಲರೆ ಪ್ರಶ್ನೆನೇ ಹೇಳಲ್ಲ. ಆಲ್ವೇಸ್ ಪ್ರಶ್ನೆಗೆ ಉತ್ತರ ಈಸ್ ಬಾಲ. ಪ್ರಶ್ನೆಯ ಬಾಲವೇ ಉತ್ತರ. ಟೇಲ್ ಆಫ್ ದಿ ಕ್ವಶನ್ ಈಸ್ ದಿ ಆನ್ಸರ್. ವಿತೌಟ್ ಆನ್ಸರ್ ನೋ ಕ್ವಶನ್ ವಿಲ್ ಅರೈಸ್. ಯು ಹ್ಯಾವ್ ದಿ ಆನ್ಸರ್ ಬಟ್ ಯು ಡು ನಾಟ್ ನೋ. Only the question you are seeing, not the answer. Don't ask any question.
If there is a question, sit, close your eyes, dive into the question, go deep into the question. You will get an answer because that's the tail of the question. But your mind does not allow you to go because it is lethargy. It does not want the answer. ಮೈಂಡ್ಗೆ ಉತ್ತರ ಬೇಡ, ಉತ್ತರ ಸಿಕ್ಕಿದ್ರೆ ಅದು ಕರ್ಗೋಗುತ್ತೆ, ಉತ್ತರ ಸಿಕ್ಕರೆ ಅದು ಹೊಟ್ಟೋಗ್ಬೇಕಾಗತ್ತೆ, ಉತ್ತರ ಸಿಕ್ಕಿದ್ರೆ ಮಾಯ ಆಗುತ್ತೆ. ಡೀಪ್ ಡೌನ್ ದರ್ ಇಸ್ ಟ್ರೂತ್. ಟ್ರೂತ್ ಈಸ್ ದಿ ಟೇಲ್ ಆಫ್ ದಿ ಕ್ವೆಶ್ಚನ್. ಕ್ವೆಶ್ಚನ್ ಮೇ ಬಿ ಇಲ್ಯೂಷನರಿ, ಬಟ್ ದಿ ಟ್ರೂತ್ ಈಸ್ ಡೀಪ್ ಡೌನ್ ದರ್ ಇಸ್ ಟ್ರೂತ್. Mind does not allow you to see the truth. It is in between you and the truth. That is why you ask question for others. But you know that that is not the answer for your question. Always there is confusion. You don't agree. You think again 100 questions to their answer. There is no end. You are in the vicious circle of question and answers. ಮುಗಿಯೋದೇ ಇಲ್ಲ. ನಿನ್ನ ಪ್ರಶ್ನೆಗೆ ಬೇರೆಯವರು ಉತ್ತರ ಕೊಟ್ಟರೆ ಆ ಉತ್ತರ ನಿಂದು ಅಂತ ಅಂದ್ಕೊಂಡ್ರೆ ತಕ್ಷಣ 100 ಪ್ರಶ್ನೆ ಹೇಳುತ್ತೆ ನಿನ್ನಲ್ಲಿ. ಅದು ಉತ್ತರ ಆಗಿರಲ್ಲ. ಅಕಸ್ಮಾತ್ ಗುರುಗಳೋ ಪುಸ್ತಕನೋ ಏನೋ ನಂಬಿದ್ದು ಅದು ಓದಿದಾಗ ಇದು ನೀನು ಉತ್ತರ ಅನಿಸಿದ್ರೆ ಅದು ಉತ್ತರ ಅಲ್ಲ. ಅದನ್ನು ತನಿಖೆ ಮಾಡು. ಎಕ್ಸ್ಪ್ಲೋರ್ ದಟ್ ಆನ್ಸರ್. ಮೇ ಬಿ ಇಟ್ ಇಸ್ ಶಿವ, ಮೇ ಬಿ ಶಂಕರ, ಮೇ ಬಿ ಯುವರ್ ಗುರು. You should explore your truth. Don't just blindly believe. Dive into that. Go deep into that. Hoog nodu. That answer you cannot repeat. You cannot orally say. It is called an understanding in awareness. You are totally, there is a renunciation. You have renounced the question. The question will go away, disappear, because you will get an answer in the understanding, total understanding in awareness. What is renunciation? Renunciation is understanding in awareness, whatever it may be. It renounces, it resolves.